ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ರೀಸೆಂಟಾಗಿ ನಾನು ಉಡುಪಿಗೆ ಹೋಗಿದ್ದೆ, ಒಂದು ತಿಂಗಳ ಹಿಂದೆ ಮೇ ಬಿ. ಆವಾಗ ಹೋದಾಗ ನನ್ನ ತಂಗಿ ಜೊತೆ ನಾನು ಕಟೀಲು ಹೋಗಬೇಕು ಅಂತ ಡಿಸೈಡ್ ಮಾಡಿದ್ದು. ಬಟ್ ನಾವು ಹೋಗ್ಬಿಟ್ಟಿದ್ದು ಕೊಲ್ಲೂರಿಗೆ. ನಾವು ಪ್ಲ್ಯಾನ್ ಮಾಡಿದ್ವಿ ಹೋಗೋಕ್ಕೆ ಮುಂಚೆ. ಸೊ ಹೋಗೋ ಜರ್ನಿ, ಹೋಗಿ ಮುಟ್ಟಿದ ಮೇಲಿನ ಜರ್ನಿ, ಒಂದಿನ ಸ್ಟೇ ಆಗಿದ್ವಿ ನಾವಲ್ಲಿ. ಅಂದರೆ ನಮಗೆ ಸ್ಟೇ ಆಗೋದು ಬಂತು, ಬಸ್ ಇರಲಿಲ್ಲ, ಅದಕ್ಕಾಗಿ. ಸೊ ಆ ವ್ಲಾಗ್ ಇದು ಆಲ್ ಅಬೌಟ್. ನೋಡ್ತಾ ಇರಿ. ಮತ್ತು ಜಾಸ್ತಿ ಏನೂ ಹೇಳಲ್ಲ, ಜರ್ನಿ ಬಗ್ಗೆನೇ ಇರೋದು. ಬಟ್ ದೇವಸ್ಥಾನದ ಬಗ್ಗೆ ನಾನು ತುಂಬ ವಿಚಾರಗಳನ್ನು ತಿಳ್ಕೊಂಡೆ. ಅದನ್ನು ಈಗ ಒಂದೊಂದಾಗಿ ಹೇಳಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಇದನ್ನು ಹೇಳೋದಿದ್ದೇ ಇರುತ್ತೆ ಕಾಮನ್. ಓಕೆ, ನನ್ನ ತಂಗಿ ಹೀಗೆ ಮಾಡ್ತಿದ್ದಾಳೆ, ಹಾಗೆ ಮಾಡ್ತಿದ್ದಾಳೆ ಅಂತ ಹೇಳಿ. ಬಟ್ ದೇವಸ್ಥಾನದ ಬಗ್ಗೆ ಕೆಲವೊಂದು ವಿಚಾರಗಳನ್ನು ನಾನು ತಿಳ್ಕೊಂಡಿದ್ದೀನಿ. ಅದು ಹಂಚ್ಕೊಳ್ಳಿಕ್ಕೂ ನಾನು ಇಷ್ಟಪಡ್ತೀನಿ. ಓಕೆ, ಕಂಟಿನ್ಯೂ ಮಾಡ್ತೀನಿ ಈ ವಿಡಿಯೋನ. ಮೊದಲನೇದೇನು ಅಂದರೆ, ನಾವು ಉಡುಪಿಯಿಂದ ಹೋಗಿದ್ದಕ್ಕೆ, ಉಡುಪಿಯಿಂದ ನಾವು ಲೋಕಲ್ ಬಸ್ಸಲ್ಲಿ ಹೋಗಿದ್ವಿ. ಒಬ್ಬರದ್ದು ಟಿಕೆಟ್ 250 ರುಪೀಸ್ ಬಿದ್ದಿತ್ತು ನಮಗೆ. ನೀವು ಎಲ್ಲೆಲ್ಲಿಂದ ಬರ್ತೀರೋ ಅಲ್ಲಲ್ಲಿಂದ ಅಷ್ಟಷ್ಟು ದುಡ್ಡು ಬಿಡ್ಬೋದು. ಬಟ್ 250 ರುಪೀಸ್ ಓಕೆ ಅಂತ ಅನ್ನಿಸ್ತು. ಲೋಕಲ್ ಬಸ್ಸಲ್ಲಿ ಹೋಗಿದ್ವಿ. ಗೌರ್ಮೆಂಟ್ ಬಸ್ ಇದೆ ಅಂತೆ, ಬಟ್ ಅದ್ರ ಟೈಮಿಂಗ್ ನಮಗೆ ಗೊತ್ತಿರಲಿಲ್ಲ. ಲೋಕಲ್ ಬಸ್ ಆದರೆ ತುಂಬ ಇದ್ವು ಅಲ್ಲಿ. ಕುಂದಾಪುರದಿಂದ ಕೂಡ ಲೋಕಲ್ ಬಸ್ಗಳಿದ್ದಾವೆ, ಉಡುಪಿಯಿಂದ ಇದ್ದಾವೆ. ಸೊ ನಾವು ಉಡುಪಿಯಿಂದ ಹೋಗಿದ್ವಿ. ಹೋಗ್ಬೇಕಾದ್ರೆ ದಾರಿಯಲ್ಲಿದ್ದು ತುಂಬಾ ಸಣ್ಣ ಸಣ್ಣ ಕೆರೆಗಳು ಎಲ್ಲ ತುಂಬಾ ಸಿಕ್ಕಿದ್ವು. ತುಂಬ ಚೆನ್ನಾಗಿತ್ತು. ನಾನು ಉಡುಪಿಯಿಂದ ಹೋಗಿದ್ದು ಹೇಳಿದೆ. ಸಿರ್ಸಿಯಿಂದ ಇದು ಆಲ್ಮೋಸ್ಟ್ ಒಂದು 115 ಕಿಲೋಮೀಟ್ರ್ ಬೀಳುತ್ತೆ. ಉಡುಪಿಯಿಂದ 80 ಕಿಲೋಮೀಟ್ರು, ಮಂಗಳೂರಿಂದ 135 ಆಗ್ಬೋದು, ಶಿವಮೊಗ್ಗದಿಂದ 130-140 ಕಿಲೋಮೀಟ್ರ್ ಆಗ್ತದೆ. ಸರಿನಾ? ಆಮೇಲೆ ದರ್ಶನ ಸಮಯ ಕಾಮನ್ ಆಗಿ ಬೆಳಗ್ಗೆ 5 ಗಂಟೆಯಿಂದ ಸುಮಾರು ಮಧ್ಯಾಹ್ನ 1:30 ತನಕ ಇರ್ತದೆ. ಆಮೇಲೆ ಸಂಜೆ 3 ಗಂಟೆಯಿಂದ 9 ಗಂಟೆ, ರಾತ್ರಿ 9 ಗಂಟೆ ತನಕನೂ ಇರ್ತದೆ. ನಾವು ಹೋಗಿ ಮುಟ್ಟಿದಾಗ 7:30 ಏನೋ ಆಗಿತ್ತು. ಸೊ ನಮಗೆ ದರ್ಶನ ತುಂಬ ಚೆನ್ನಾಗಾಯಿತು. ತುಂಬ ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಾಯಿತು. ಸಂಜೆ ದೀಪಾರಾಧನೆ ಕೂಡ ತುಂಬ ವಿಶೇಷ ಅಲ್ಲಿದು. ರಾತ್ರಿ ಪೂಜೆಗಳು ಮತ್ತು ವಿಶೇಷ. ಸೊ ನಾವು ಇಲ್ಲಿ ವಿಡಿಯೋದಲ್ಲಿ ಬಂದು ಮುಟ್ಟಿದ್ವಿ ಆಲ್ರೆಡಿ. ಇಲ್ಲಿ ನಾವು ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ. ತುಂಬ ಹತ್ತಿರ ಇದೆ, ಬಸ್ ಸ್ಟ್ಯಾಂಡಿಂದ ತುಂಬ ಹತ್ತಿರ ಇದೆ. ಯಾರು ಆಟೋ ಮಾಡಬೇಡಿ, ನಡ್ಕೊಂಡು ಹೋಗಿ. ಇದು ದಾರಿ ಮಧ್ಯದಲ್ಲಿ ಮಾರಿಕಾಂಬಾ ದೇವಸ್ಥಾನ ಒಂದು ಸಿಕ್ತು. ಅಲ್ಲೂ ಕೂಡ ನಮಸ್ಕಾರ ಮಾಡಿ ನಾವು ಮುಂದೆ ಹೊರಟ್ವಿ. ಕೊಲ್ಲೂರು ದೇವಸ್ಥಾನ ಕರ್ನಾಟಕದ ಅತ್ಯಂತ ಪ್ರಸಿದ್ಧ ಶಕ್ತಿಪೀಠಗಳಲ್ಲಿ ಒಂದು. ಇದು ಪಶ್ಚಿಮ ಘಟ್ಟಗಳ ನಡುವೆ ಬರ್ತದೆ, ಅಂದರೆ ಉಡುಪಿ ಹತ್ರನೇ ಬರ್ತದೆ. ಅಫ್ಕೋರ್ಸ್ ಅಂಬಿಕಾ ದೇವಿಯನ್ನು ಅಧಿದೇವತೆ ಅಂತ ಕರೀತಾರೆ. ಅಧಿದೇವತೆ ಯಾಕಂತಾರೆ ಅಂದರೆ, ಪಾರ್ವತಿ, ಮಹಾಲಕ್ಷ್ಮಿ ಮತ್ತು ಸರಸ್ವತಿ ಎನ್ನುವ 3 ದೇವತೆಗಳ ತ್ರಿಶಕ್ತಿ ಸ್ವರೂಪ ಅಂತೆ ಮೂಕಾಂಬಿಕಾ ದೇವಿ. ಅದಕ್ಕೆ ಈ ದೇವಾಲಯದಲ್ಲಿರೋ ವಿಗ್ರಹವನ್ನು ಆದಿಶಂಕರಾಚಾರ್ಯರು ಭೇಟಿ ನೀಡಿದಾಗ ಸ್ಥಾಪಿಸಿದರು. ಅವ್ರು ಬಂದಾಗ ಸ್ಥಾಪನೆ ಮಾಡಿದ್ದು ಅನ್ನೋ ಒಂದು ನಂಬಿಕೆ ಇದೆ ಇಲ್ಲಿ ಜನರಲ್ಲಿ. ಹಾಗೆ ವಿಡಿಯೋದಲ್ಲಿ ನಾನು ನನ್ನ ತಂಗಿ ಆದಷ್ಟು ಬೇಗ ನಾವು ಟ್ರೈ ಮಾಡ್ತಾ ಇದ್ದೀವಿ ಹೋಗೋಕ್ಕೆ. ಯಾಕಂದರೆ ನಮಗೂ ಹಂಗೆ ಅನ್ನಿಸ್ತಾ ಇತ್ತು, ದೇವಸ್ಥಾನ ಬಂದಾಗ್ಬಿಟ್ರೆ ಅನ್ನೋ ಟೆನ್ಷನ್ ನಮಗೂ ಇತ್ತು. ಸೊ ನಾವು ಆದಷ್ಟು ಟ್ರೈ ಮಾಡ್ತಾ ಇದ್ದೀವಿ. ಹೋದ್ವಿ ನಾವು, ನಮ್ಗೆ ದರ್ಶನ ತುಂಬ ಚೆನ್ನಾಗೇ ಆಯಿತು. ಓಕೆ, ನಾವು ಹೇಳ್ತಾ ಹೋಗ್ತೀನಿ. ದೇವಾಲಯದ ಹತ್ರನೇ ಪವಿತ್ರ ಸೌಪರ್ಣಿಕಾ ನದಿ ಹರಿತದೆ. ಭಕ್ತರು ಇಲ್ಲಿ ಸ್ನಾನ ಮಾಡಿ ದೇವಿಯ ದರ್ಶನ ಪಡಿತಾರೆ. ಆದರೆ ನಮಗೆ ಹೋಗ್ಲಿಕ್ಕಾಗಲಿಲ್ಲ, ತುಂಬ ಹತ್ತಿರ ಇದೆ ಅದು, ನಮ್ಗೆ ಹೋಗ್ಲಿಕ್ಕಾಗಲಿಲ್ಲ. ಮತ್ತು ನಾವು ನಿಜ ಹೇಳಬೇಕು ಅಂದರೆ ಬಟ್ಟೆ ತೊಗೊಂಡು ಹೋದವರಲ್ಲ, ಅದಕ್ಕೆ ಫಸ್ಟ್ ದರ್ಶನನೇ ಮಾಡಿಬಿಡುವ ಏನೇ ಆಗಲಿ ಅಂತ ಹೇಳಿ ನಾವಿಬ್ಬರು ಮನೆಯಿಂದನೇ ಸ್ನಾನ ಮಾಡ್ಕೊಬಂದು ದರ್ಶನಕ್ಕೆ ಬಂದ್ವಿ ಡೈರೆಕ್ಟ್. ಅಲ್ಲಿ ಹೋಗ್ಲಿಕ್ಕೂ ಆಗಲಿಲ್ಲ, ಯಾಕಂದರೆ ಸಂಜೆ ರಾತ್ರಿ ಆಗಿಬಿಟ್ಟಿತ್ತ. ನಮಗೆ ಹೆದರಿಕೆ, ನಾನು ನನ್ನ ತಂಗಿ ಇಬ್ಬರೇ ಹೋಗಿದ್ದಕ್ಕೆ. ಮತ್ತು ರಾತ್ರಿ ಎಲ್ಲ ಬೇಡ ಅಲ್ಲೆಲ್ಲ ಹೋಗೋದು ಅಂತ ಹೇಳಿ ನಾವು ಡೈರೆಕ್ಟ್ ದೇವಸ್ಥಾನಕ್ಕೆ ಬಂದ್ವಿ. ನಾವು ಹೋದಾಗ ಜನರು ಇದ್ದರು, ತುಂಬಾ ಜನ ಇದ್ದರು. ಹಾಗೆ ಇಲ್ಲಿ ನವರಾತ್ರಿ, ರಥೋತ್ಸವ ಮತ್ತು ವಿಜಯದಶಮಿ ಟೈಮಲ್ಲಿ ಲಕ್ಷಾಂತರ ಜನರು ಬರ್ತಾರೆ ಇಲ್ಲಿ. ಅಂದರೆ ಹೋಗ್ಲಿಕ್ಕೂ ಆಗಲ್ಲ, ಅಷ್ಟು ರಶ್ ಇರ್ತದೆ. ಪುರಾಣಗಳ ಪ್ರಕಾರ ಮುಖಾಸುರ ಅಂತ ಒಂದು ರಾಕ್ಷಸ ಕಠಿಣ ತಪಸ್ಸು ಮಾಡಿ ತುಂಬ ಶಕ್ತಿಯನ್ನು ಪಡಿತಾನೆ ದೇವತೆಗಳಿಂದ. ಆಮೇಲೆ ಅವರಿಗೆ ಕಿರುಕುಳ ಕೊಡಲು ಆರಂಭಿಸ್ತಾನೆ. ರಾಕ್ಷಸ ಮಾಡೋದೇ ಅದು ಬರೀ. ಅವಾಗ ದೇವಿ ಅವನನ್ನು ಸಂಹರಿಸ್ತಾಳೆ, ಪಾರ್ವತಿ ದೇವಿ. ಅವನನ್ನು ಸಂಹರಿಸಿದ ಕಾರಣ ದೇವಿಗೆ ಮೂಕಾಂಬಿಕಾ ಎಂಬ ಹೆಸರು ಇದೆ ಅನ್ನೋದು ಕೂಡ ಒಂದು ಪ್ರಸಿದ್ಧವಾದ ಮಾತು. ಗರ್ಭಗುಡಿಯಲ್ಲಿ ದೇವಿ ಜೊತೆ ಒಂದು ಜ್ಯೋತಿರ್ಲಿಂಗ ಇದೆ. ಅದನ್ನು ನೋಡಿದರೆ ಹೇಳೋಕ್ಕಾಗಲ್ಲ, ಅಷ್ಟು ನೆಮ್ಮದಿ ಬರ್ತದೆ. ಇದು ನಾನು ಜಸ್ಟ್ ಹೊರಗಡೆ, ಇದು ಗರ್ಭಗುಡಿ ಸ್ಟಾರ್ಟಿಂಗ್ ನೀವು ಇಲ್ಲಿ ನೋಡ್ತಾ ಇರೋದು. ಅಲ್ಲಿ ನಾನು ಹೊರಗಡೆಯಿಂದ ರೆಕಾರ್ಡ್ ಮಾಡಿರೋದು. ತುಂಬಾ ಚೆನ್ನಾಗಿದೆ. ಈಗ ನಿಮ್ಗೆ ದೇವಿ ಫೋಟೋ ಕಾಣುತ್ತೆ ನೋಡಿ, ಹೀಗಿದೆ ಅದು. ದೇವಿ ಮೂರ್ತಿ ಕೂಡ ಹಾಗೆ ಇದೆ. ತುಂಬಾ ನೆಮ್ಮದಿ ಅನ್ನಿಸ್ತದೆ. ಇದು ಅಲ್ಲಿ ಗರ್ಭಗುಡಿ ಶೂಟ್ ಮಾಡಿಲ್ಲ ನಾನು, ಮಾಡಬಾರ್ದು ಅಂತ ಇದೆ ಅಫ್ಕೋರ್ಸ್.
ಸೊ ಹೊರಗಡೆ ಬಂದಮೇಲೆ, ಇದು ಗರ್ಭಗುಡಿಯಿಂದ ಹೊರಗೆ ಬಂದಮೇಲೆ ನಮಗೊಂದು ಅರ್ಧ ಗಂಟೆ ಬಿತ್ತು ಅಷ್ಟೇ, ಜಾಸ್ತಿ ಹೊತ್ತೆ ತಗೊಳ್ಳಿಲ್ಲ. ಬಂದಮೇಲೆ ಎಲ್ಲ ದೇವರ ದರ್ಶನ ಮಾಡಿ, ಕಡೆ ಎಲ್ಲ ದೇವಾನುದೇವತೆಗಳ ದೇವಸ್ಥಾನ ಇದೆ ಸುತ್ತಾಗ್ತೀವಲ್ಲ ಅಲ್ಲಿ. ಆಮೇಲೆ ಒಂದು ರಥ ಕೂಡ ಇದೆ, ಚಿನ್ನದ ರಥ, ಅದನ್ನು ಕೂಡ ಇದರಲ್ಲಿ ರೆಕಾರ್ಡ್ ಮಾಡಿದ್ದೀನಿ, ನೀವು ನೋಡ್ಬೋದು. ಹಾಗೆ ದೇವಾಲಯದ ಪಕ್ಕ ಇರೋ ಸೌಪರ್ಣಿಕ ನದಿಯಲ್ಲಿ ಸ್ನಾನ ಮಾಡಿದರೆ ಪಾಪ ಪರಿಹಾರ ಆಗ್ತದೆ ಮತ್ತು ಆರೋಗ್ಯ ಲಭಿಸ್ತದೆ ಅನ್ನೋದು ಕೂಡ ಇಲ್ಲಿಯ ನಂಬಿಕೆ. ಇಲ್ಲಿ ತುಂಬ ರಶ್ ಆಗೋದು ವಿಜಯದಶಮಿಗಂತೆ, ಯಾಕಂದರೆ ಇಲ್ಲಿ ಮಕ್ಕಳ ಅಕ್ಷರಾಭ್ಯಾಸಕ್ಕೆ ಅತ್ಯಂತ ಶುಭ ದಿನ ಅದು ಅಂತ ಹೇಳ್ತಾರೆ. ಇಲ್ಲಿ ತುಂಬ ಜನ ಅದನ್ನು ಮಾಡ್ತಾರೆ, ಈ ದೇವಸ್ಥಾನ ಅದಕ್ಕೆ ಫೇಮಸ್ಸು ಅಂತ ಹೇಳ್ತಾರೆ. ಆಮೇಲೆ ನಾನು ನನ್ನ ತಂಗಿ ಪ್ರಸಾದ ತೊಗೊಂಡು ಅಲ್ಲೇ ಕುತ್ಕೊಂಡ್ವಿ ಸ್ವಲ್ಪ ಹೊತ್ತು, ಅದನ್ನು ತಿಂದ್ವಿ ಪ್ರಸಾದನು. ಆಮೇಲೆ ಮನೆಗೂ ತೊಗೊಂಡು ಬಂದಿದ್ವಿ. ನಾನು ತಂದಿದ್ದೆ, ತಂಗಿನೂ ತಂದಿದ್ಲು. ತಂಗಿ ಆ್ಯಕ್ಚುಲಿ ಹೋಗಿದ್ಲು, ಆಫೀಸಿಗೆ ಹೋಗಿದ್ಲು, ಸೊ ಅವಳು ತೊಗೊಂಡು ಹೋದ್ಲು, ನಾನು ತೊಗೊಂಡ್ಬಂದಿದ್ದೆ. ಈ ದೇವಿಯ ವಿಶೇಷತೆ ಏನು ಅಂದರೆ ಶಕ್ತಿ, ವಿದ್ಯೆ ಮತ್ತು ಐಶ್ವರ್ಯವನ್ನು ಒಂದೇ ಕ್ಷೇತ್ರದಲ್ಲಿ ನೀಡುವ ದೇವಿ ಅಂತ ಇವಳು. ಕರ್ನಾಟಕ, ಕೇರಳ, ತಮಿಳುನಾಡು ಸೇರಿದಂತೆ ದಕ್ಷಿಣ ಭಾರತದ ಅನೇಕ ಭಕ್ತರ ಆರಾಧ್ಯ ದೇವಿ ಇದು. ಆಗಲೇ ಹೇಳಿದಾಗೆ ನಾವು ಒಂದು ರಾತ್ರಿ ಉಳಿದಿದ್ವಿ. ದೇವಸ್ಥಾನದ್ದೇ ಕಾರ್ಯಾಲಯ ಇದೆ, ಅಲ್ಲಿ ಹೋಗಿ ನಾವು ಅಡ್ರೆಸ್ ಎಲ್ಲ ಕೊಟ್ಟು ಚೆಕ್-ಇನ್ ಮಾಡಿದ್ವಿ. ನೆಕ್ಸ್ಟ್ ಡೇ 7 ಗಂಟೆಗೇನೋ ಹೋಗೋದಿತ್ತದು, ಚೆಕ್ಔಟ್ ಮಾಡಬೇಕಿತ್ತು. ಸೊ ರೂಮ್ಸ್ ಎಲ್ಲ ಸಕ್ಕದಾಗಿದೆ. ಇದು ನಮ್ಮ ರೂಮು, ಹಿಂಗೆ ಕಾಣ್ತದೆ. ನಾನು ರೂಮ್ ಟೂರ್ ಕೂಡ ಮಾಡಿದ್ದೀನಿ ಕೊಲ್ಲೂರಲ್ಲಿ. ದೇವಸ್ಥಾನ ಕಾರ್ಯಾಲಯದ ರೂಮು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ನಾವು ಜಾಸ್ತಿ ಲಗೇಜ್ ತಂದಿರಲಿಲ್ಲ, ಸೊ ಬೆಡ್ ಹೀಗಿದೆ. ನನ್ನ ತಂಗಿ ಆಲ್ರೆಡಿ ಮಲ್ಕೊಂಡು ಮೊಬೈಲ್ ನೋಡ್ತಾ ಇದ್ಲು. ತುಂಬಾ ಚೆನ್ನಾಗಿತ್ತು, ಬಟ್ ಎಲ್ಲದಕ್ಕಿಂತ ಜಾಸ್ತಿ ನನಗೆ ಬಾತ್ರೂಮ್ ಇಷ್ಟ ಆಯಿತು. ಬಾತ್ರೂಮ್ ಎಲ್ಲಾದರೂ ಇಷ್ಟು ಕ್ಲೀನ್ ಸಿಗುತ್ತಾ ಅಂಥೇಳಿ ನಂಗೆ ಅನ್ನಿಸ್ತು. ಹೇಗೆ ಇದು ಇಷ್ಟು ಕ್ಲೀನು ಅಂತ ಅನ್ನಿಸ್ತು. ಬಾತ್ರೂಮ್ ಸೂಪರ್ ಕ್ಲೀನ್ ಇತ್ತು, ರೂಮ್ಗಿಂತ ಬಾತ್ರೂಮ್ ಇಸ್ ಟೂ ಗುಡ್. ನಾನು ಹೀಗೆ ಕಾಣ್ತಾ ಇದ್ದೆ. ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಅಂದರೆ ಕೊಲ್ಲೂರಲ್ಲಿ ಬ್ಲ್ಯಾಕ್ ಸೀರೆ, ವೈಟ್ ಸೀರೆ ಹಾಗೆಲ್ಲ ಉಡ್ತಾರೆ ಅಂತ ಹೇಳಿ. ನಾವು ಜಸ್ಟ್ ಕಾಮನ್ ಡ್ರೆಸ್ಸಲ್ಲಿ ಹೋಗಿದ್ವಿ. ಅಲ್ಲಿ ನೋಡಿದ್ರೆ ಎಷ್ಟು ಚಂದ ಬ್ಲ್ಯಾಕ್ ವೈಟ್ ಸೀರೆಗಳನ್ನು ಉಟ್ಕೊಂಡ್ಬಂದಿದ್ರು. ಅದು ನಮ್ಗೆ ಗೊತ್ತಿದ್ರು ನಾವು ಉಟ್ಕೊಂಡು ಹೋಗೋ ಪರಿಸ್ಥಿತಿಲಿ ನಾನಿರಲಿಲ್ಲ, ಯಾಕಂದರೆ ನಾನು ಉಡುಪಿಲಿ ಇದ್ದಿದ್ದಕ್ಕೆ ನಾನು ಸೀರೆ ಒಯ್ದಿರಲಿಲ್ಲ. ಸೊ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ನಾವು ಚೆಕ್ಔಟ್ ಮಾಡಿದ್ವಿ. ಫಸ್ಟ್ ಚೆಕ್ಔಟ್ ಮಾಡ್ಕೊಂಡ್ವಿ, ಆಮೇಲೆ ತಿಂಡಿ ತಿಂದ್ಕೊಂಡು ಬಸ್ಸಿಗೆ ಹೋಗ್ತಾ ಇದ್ವಿ. ಈಗ ಬೆಳಗ್ಗೆ ಏನು ಅಷ್ಟು ಅರ್ಜೆಂಟ್ ಇರಲಿಲ್ಲ ನಮಗೆ, ಯಾಕಂದರೆ ಬಸ್ ಸಿಗ್ತದೆ ಅಂತ ಗೊತ್ತಿತ್ತು. ಬಸ್ಸಲ್ಲಿ ಕೂತಾಗಿ ದೇವಸ್ಥಾನ ಕಾಣ್ತು. ಬಸ್ ಸ್ಟ್ಯಾಂಡಿಂದ ಮುಗಿಸಿ 1 ಕಿಲೋಮೀಟ್ರು ನಂತರ ಬರುತ್ತೆ ದೇವಸ್ಥಾನ. ಆ್ಯಕ್ಚುಲಿ ನಾವು ಹೋಗೋ ಟೈಮಿಗೆ ನಮಗೆ ಕಾಣಲಿಲ್ಲ, ಕಂಡ್ರೂ ನಮಗೆ ಹೋಗೋಕೆ ಆಗ್ತಿರ್ಲಿಲ್ಲ, ಯಾಕಂದರೆ ನಾವು ಸಂಜೆ ಹೋಗಿದ್ದಕ್ಕೆ. ಇದು ಬಸ್ ಸ್ಟ್ಯಾಂಡ್ ಹತ್ರ ಇಲ್ಲ, ಈ ಮುಖ್ಯ ದ್ವಾರದ ಹತ್ರ ಇದೆ. ಈ ದೇವಸ್ಥಾನ ಏನು ಅಂದರೆ ಕ್ಷೇತ್ರಪಾಲಕ ಕಾಲಭೈರವ ಸ್ವಾಮಿ ದೇವಸ್ಥಾನ. ಯಾವಾಗಲೂ ಕೊಲ್ಲೂರು ಹೋಗೋಕ್ಕೂ ಮುಂಚೆ ಕ್ಷೇತ್ರಪಾಲಕ ಕಾಲಭೈರವನ ಪೂಜೆ ಮಾಡಿ ಅಲ್ಲಿ ಅವನ ದರ್ಶನ ಪಡೆದು ಮುಂದೆ ಹೋಗೋದು ಇಲ್ಲಿನ ರೂಢಿ. ಒಳ್ಳೆಯದು ಅಂತ ಕೂಡ ಹೇಳ್ತಾರೆ. ಬಟ್ ನಮಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ, ಇದಕ್ಕೆ ಅದೇ ಗೊತ್ತಿದ್ದಿದ್ರು ನಾವೇನು ಮಾಡೋಕ್ಕಾಗ್ತಿರ್ಲಿಲ್ಲ. ಒಂದು ವೇಳೆ ನಾನೇನಾದ್ರು ಕಾರಲ್ಲಿ ಮತ್ತೆ ಹೋದರೆ, ಮತ್ತೊಂದು ಸಲ ಅಲ್ಲಿ ಹೋಗೋ ಚಾನ್ಸ್ ಸಿಕ್ಕಿದ್ರೆ ಡೆಫಿನೆಟ್ಲಿ ನಾನು ಅಲ್ಲಿ ಹೋಗಿ ಪೂಜೆ ಮಾಡೇ ಬರ್ತೀನಿ. ಆದರೆ ಅಲ್ಲಿ ಹೋಗಿ ಪೂಜೆ ಮಾಡೋದು ತುಂಬ ಒಳ್ಳೆಯದು. ಸೊ ನಮ್ಮದು ಕೊಲ್ಲೂರು ಜರ್ನಿ ಮುಗಿಸಿ ನಾವು ಉಡುಪಿಗೆ ಬಂದ್ವಿ. ಉಡುಪಿಗೆ ಒಂದು 2 ತಾಸಿನ ಜರ್ನಿ, ಅದು ಅಷ್ಟೇ. 2 ತಾಸಿನ ಜರ್ನಿ ಮುಗಿಸಿ ನಾವು ಬಂದಿದ್ದು ಎಲ್ಲಿಗೆ, ಮನೆಗೆ ಹೋದ್ವಾ? ಹೆಣ್ಮಕ್ಳು ಇಬ್ಬರು ಇದ್ದೀವಿ ಅಂದರೆ ಮನೆಗೆ ಡೈರೆಕ್ಟ್ ಹೋಗೋದೇ ಇಲ್ಲ ನಾವು ಹೋಗಿದ್ದು ಡಿ-ಮಾರ್ಟಿಗೆ. ನಂಗೆ ಡಿ-ಮಾರ್ಟ್ ಸ್ವಲ್ಪ ಜಾಸ್ತಿನೇ ಇಷ್ಟ. ದುಡ್ಡಿದ್ರೆ ಇನ್ನೂ ಇಷ್ಟ, ದುಡ್ಡು ಕಮ್ಮಿ ಇದ್ದರೂ ನಂಗೆ ಡಿ-ಮಾರ್ಟೇ ಇಷ್ಟ. ಸೊ ನಾನು ಗ್ಲಾಸಿನ ಬಾಟ್ಲ್ ತೊಗೊಳ್ಬೇಕು ಅಂತ ಅನ್ನಿಸ್ತು. ನಾನು ಅಲ್ಲಿ ಹೋದಾಗ ಮತ್ತೆ 2 ಗ್ಲಾಸಿನ ಬಾಟ್ಲನ್ನು ತೊಗೊಂಬಂದೆ. ಆಮೇಲೆ ನಾನು ನನ್ನ ತಂಗಿ ಊಟ ಮಾಡಿ, ತಂಗಿ ಅವಳು PGಗೆ ಹೋದ್ಲು, ನಾನು ಮನೆಗೆ ಬಂದೆ. ಇದು ಬಸ್ ಮೇಲೆ ನಾನು ಒಬ್ಬಳೇ ಬರಬೇಕಾದ್ರೆ, ತಂಗಿ ಇಷ್ಟೊತ್ತಿಗೆ ಹೋಗಾಗಿತ್ತು. ಇಷ್ಟ ಆಗಿತ್ತು ನನ್ನ ಈ ವ್ಲಾಗ್. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ಗೈಸ್. ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಲೈಕ್ ಕೂಡ ಮಾಡಿ. ಇದಕ್ಕಷ್ಟೇ, ನಂಗೆ ಗೊತ್ತಿಲ್ಲ.